ಹಾಯ್ ಸ್ಟೂಡೆಂಟ್ಸ್, ನಾವಿವಾಗ ಏನ್ಷಂಟ್ ಹಿಸ್ಟರಿಯ ಮೊದಲ ಚಾಪ್ಟರ್. ಸೊ ಲಾಸ್ಟ್ ಕ್ಲಾಸಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಬಗ್ಗೆ ಮಾತಾಡಿದ್ವಿ. ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಿಲಾಯುಗಗಳ ವ್ಯವಸ್ಥೆ ಬಗ್ಗೆ ಮಾತಾಡಿದ್ವಿ. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತೆ ನವಶಿಲಾಯುಗದ ಬಗ್ಗೆ ನಾವಿಲ್ಲಿ ಮಾತಾಡಿರ್ತಕ್ಕಂಥದ್ದು. ಅದಾದ್ಮೇಲೆ ಅಲ್ವಾ, ಸೊ ಇವುಗಳಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ನಾವು ಮೇಜರ್ ಆಗಿ ಎರಡು ಮೇಜರ್ ಕ್ಲಾಸಿಫಿಕೇಶನ್ ಮಾಡ್ಕೊಳ್ತೀವಿ. ಸೊ ಒಂದನೇ ಕ್ಲಾಸಿಫಿಕೇಶನ್ ಬಂದು ಸ್ಟೋನ್ ಏಜ್ ಅಂತ ಹೇಳಿ, ಎರಡನೇ ಕ್ಲಾಸಿಫಿಕೇಶನ್ ಬಂದು ಮೆಟಲ್ ಏಜ್ ಅಂತ ಹೇಳಿ. ಸ್ಟೋನ್ ಏಜ್ ಅಲ್ಲಿ ಬರ್ತಕ್ಕಂಥದ್ದು ಪೇಲಿಯೋಲಿಥಿಕ್ಕು, ಮೀಸೋಲಿಥಿಕ್ಕು ಮತ್ತೆ ನಿಯೋಲಿಥಿಕ್ಕು. ಮೆಟಲ್ ಏಜ್ ಅಲ್ಲಿ ಬರ್ತಕ್ಕಂಥದ್ದು ದಟ್ ಇಸ್ ಕಾಪರ್ ಏಜ್, ಬ್ರೋನ್ಸ್ ಏಜ್, ಐರನ್ ಏಜ್ ಅಂತ ಕರೀತಾ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ಆ ಒಂದು ಏಜ್ಗೆ, ಮೆಟಲ್ ಏಜ್ಗೆ ಅಂತ ಕರಿತೀವಿ ಚಾಲ್ಕೋಲಿಥಿಕ್ ಏಜ್ ಅಂತ ಹೇಳಿ ಕರೀತಕ್ಕಂಥದ್ದು. ಸೊ ಇಲ್ಲಿ ನಮಗೆ ಬರ್ತಕ್ಕಂಥ ಈ ಒಂದು ಕಾಪರ್, ಬ್ರೋನ್ಸ್ ಮತ್ತೆ ಐರನ್ ಏಜ್ ತಗೊಂಡಾಗ ಕಾಪರ್ ಮತ್ತೆ ಬ್ರೋನ್ಸ್, ಎಸ್ಪೆಷಲಿ ಬ್ರೋನ್ಸ್ ಏಜ್ ಅಲ್ಲಿ ಬರ್ತಕ್ಕಂಥದ್ದೇ ನಮ್ಮ ಒಂದು ಹರಪ್ಪ ವ್ಯಾಲಿ ಸಿವಿಲೈಸೇಷನ್. ನಂತರದಲ್ಲಿ ಐರನ್ ಏಜ್ ಬರುತ್ತಲ್ವಾ, ಅಲ್ಲಿ ಡೀಲ್ ಮಾಡ್ತಕ್ಕಂಥದ್ದು ವೇದಗಳು ಅಥವಾ ನಮಗೆ ವೇದಿಕ್ ಲಿಟರೇಚರ್ ಅಂತ ಕರಿತೀವಿ. ಅದು ಐರನ್ ಏಜ್ ಅಲ್ಲಿ ಕಂಡು ಬಂದ್ರೆ ಹರಪ್ಪ ವ್ಯಾಲಿ ಕಂಡು ಬರ್ತಕ್ಕಂಥದ್ದು ಬ್ರೋನ್ಸ್ ಏಜ್ ಅಲ್ಲಿ ಅಥವಾ ಚಾಲ್ಕೋಲಿಥಿಕ್ ಏಜ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಇಟ್ ಇಸ್ ದ ಫಸ್ಟ್ ಬೇಸಿಕ್ ಪ್ರೈಮರಿ ಕ್ವಶನ್. ಏನ್ ಹೇಳಿ, ತುಂಬಾ ಬೇಸಿಕ್ ಅಂದ್ರೆ ಬೇಸಿಕ್ ಕ್ವಶನ್. ಯಾಕಂದ್ರೆ ಎಕ್ಸಾಂಪಲ್ ಬೇಸಿಕ್ ಕ್ವಶನ್ ಕೇಳಬಾರ್ದು ಅನ್ನೋ ರೂಲ್ಸ್ ಇಲ್ವಲ್ಲ. ಹೇಳ್ಬೋದು ಹರಪ್ಪನ್ ವ್ಯಾಲಿ ಸಿವಿಲೈಸೇಷನ್ ಈ ಕೆಳಕಂಡ ಒಂದು ಯಾವ ಒಂದು ಯುಗಕ್ಕೆ ಸೇರಿದೆ ಅಂತ ಕೇಳಿದಾಗ ಅವ್ನು 4 ಆಪ್ಷನ್ ಕೊಡ್ತಾನೆ. ಪೇಲಿಯೋಲಿಥಿಕ್ಕು, ಮೀಸೋಲಿಥಿಕ್ಕು, ನಿಯೋಲಿಥಿಕ್ಕು, ಚಾಲ್ಕೋಲಿಥಿಕ್ ಅಂತ ಕೊಡ್ತಾನೆ. ಸೊ ಆನ್ಸರ್ ಏನಾಗಿರುತ್ತೆ ಇವಾಗ ಚಾಲ್ಕೋಲಿಥಿಕ್ ಏಜ್ ಆಗಿರುತ್ತೆ. ಇನ್ನ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಅವನು ಇನ್ನು ಸಬ್ ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಇವಾಗ ನಿಯೋಲಿಥಿಕ್ ಏಜು, ಓಕೆ, ಕಾಪರ್ ಏಜು, ಬ್ರೋನ್ಸ್ ಏಜು ಮತ್ತೆ ಐರನ್ ಏಜ್ ಅಂತ ಕೇಳಿದ್ರೆ ಆನ್ಸರ್ ಏನಾಗಿರುತ್ತೆ, ಬ್ರೋನ್ಸ್ ಏಜ್ ಆಗಿರುತ್ತೆ. ನಾ ಹೇಳ್ತಿರೋದು ಬೇಸಿಕ್ ಕ್ವಶನ್ ಆದ್ರೂ ಕೂಡ ಕೇಳ್ತಕ್ಕಂಥದ್ದು, ಬಿಕಾಸ್ UPSC ಬೇಸಿಕ್ ಕ್ವಶನ್ ಕೇಳ್ತಾನೆ. ವೇದಿಕ್ ಲಿಟರೇಚರ್ ಅಲ್ಲಿ ವಿಚ್ ಅಮಂಗ್ ದ ಫಾಲೋವಿಂಗ್ ಇಸ್ ಏನ್ಷಿಯಂಟ್ ವೇದ ಅಂತ ಹೇಳಿ UPSC ಅಲ್ಲಿ ಎಷ್ಟೋ ರಿಪೀಟ್ ಕ್ವಶನ್ಸ್ ಅದು. ಅದೇ ರೀತಿ ಈ ಕ್ವಶನ್ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ನಾವು ಬೇಸಿಕ್ ಆಗಿ ರಿಪೀಟ್ ಆಗಿ ನಾವು ಇಲ್ಲಿ ನೋಡ್ತಾ ಹೋಗ್ತಕ್ಕಂಥದ್ದು. ಇನ್ನು ಒಟ್ಟಾರೆಯಾಗಿ ನಾವು ನಾಗರಿಕತೆಗಳ ಬಗ್ಗೆ ಮಾತಾಡ್ತಾ ಹೋದೆ. ಸೊ ಯಾವಾಗ ಈ ಒಂದು ನಿಯೋಲಿಥಿಕ್ ಏಜ್ ಇಂದ ಹಿಡಿದು ಮನುಷ್ಯ ನಿಯೋಲಿಥಿಕ್ ಏಜ್ ಏನ್ ಮಾಡ್ತಾ ಹೋಗ್ತಾನೆ, ಒಂದ್ ಕಡೆಗೆ ಸೆಟ್ಲ್ ಆಗ್ತಾ ಹೋಗ್ತಾನೆ, ಎಲ್ಲ ಒಂದ್ ಕಡೆಗೆ ತನ್ನ ಅಭಿವೃದ್ಧಿ ಪರ್ವಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಅದರ ಎಕ್ಸ್ಟೆಂಡೆಡ್ ವರ್ಷನ್ನೇ ನಾಗರಿಕತೆಗಳ ಒಂದು ಉಗಮ ಅಂತ ಏನ್ ಮಾಡ್ತಾ ಹೋಗ್ತೀವಿ ಹೇಳ್ತಕ್ಕಂಥದ್ದು. ಸೊ ಪ್ರಪಂಚದಲ್ಲಿ ಒಟ್ಟಾರೆಯಾಗಿ ನಮಗೆ 4 ನಾಗರಿಕತೆಗಳು ಕಂಡು ಬರ್ತಾ ಹೋಗುತ್ತೆ. ಮೊದಲನೇ ನಾಗರಿಕತೆ ಬಂದು ಮೆಸೊಪೊಟೇಮಿಯಾ ನಾಗರಿಕತೆ ಅಂತ ಕರಿತೀವಿ. ಸೊ ಮೊದಲನೇ ನಾಗರಿಕತೆ ಬಂದು ಮೆಸೊಪೊಟೇಮಿಯಾ ನಾಗರಿಕತೆ ಅಂತ ಕರೀತಾ ಹೋಗ್ತೀವಿ. ಎರಡನೇ ನಾಗರಿಕತೆ ಬಂದು ಈಜಿಪ್ಟಿನ ಒಂದು ನಾಗರಿಕತೆ. ಇನ್ನು ಮೂರನೇದು ಬಂದು ನಮ್ಮ ಸಿಂಧು ನಾಗರಿಕತೆ. ನಾಲ್ಕನೇದು ಚೀನಾದ ಒಂದು ನಾಗರಿಕತೆ. ಸೊ ಇಡೀ ಪ್ರಪಂಚ ಇರತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ನಾಗರಿಕತೆಗಳು. ಇಲ್ಲಿ ಎರಡನೇ ಕ್ವಶನ್ ನೋಡ್ತಾ ಹೋಗ್ತೀವಿ. ಲೈಕ್ ಹೇಗೆ ಅಂತಂದ್ರೆ, ಒಂದು ಅವ್ನು ನಿಮಗೆ ಕ್ರಾನಾಲಜಿಕಲ್ ಆರ್ಡರ್ ಕೇಳಬಹುದು. ಸೊ ಒಂದು ಹಳೆಯಿಂದ ಹೊಸದಾಗಿರ್ತಕ್ಕಂಥ ನಾಗರಿಕತೆಗಳು. ಮೊಟ್ಟ ಮೊದಲ ಬರ್ತಕ್ಕಂಥ ಮೆಸೊಪೊಟೇಮಿಯನ್ ನಾಗರಿಕರೇ. ಸೊ ನಮಗೆ ಸುಮಾರು 3500 BC ಟೈಮಲ್ಲಿ ಮೇಲೆ ಕಂಡು ಬರ್ತಕ್ಕಂಥದ್ದು. ನಂತರದಲ್ಲಿ ಅದುವೇ ನಾವು ಹೇಳ್ತೀವಿ ಈಜಿಪ್ಟ್ ನಾಗರಿಕತೆ 3400 BC ಕಂಡು ಬರುತ್ತೆ. ಮೂರನೇದು ನಮ್ಮ ಸಿಂಧು ನಾಗರಿಕತೆ 1500 BC ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ನಮ್ಮ ಒಂದು ಚೈನೀ ನಾಗರಿಕತೆ 1583 ನಲ್ಲಿ ಕಂಡು ಬರ್ತಕ್ಕಂಥದ್ದು. ದಿಸ್ ಫಸ್ಟ್ ಕ್ವಶನ್. ಸೊ ಇಲ್ಲಿ ನೋಡಿ, ಇದು 2500ರಿಂದ 1500 ಕ್ರಾನಾಲಜಿಕಲ್ ಆರ್ಡರ್ ಕೇಳಿದ್ರೆ ಆಸ್ ಇಟ್ ಇಸ್ ಬರಿತಾ ಹೋಗ್ಬೇಕು. ಇನ್ ಕೇಸ್ ಇನ್ನೂ ಎಕ್ಸಾಂಪಲ್ ಬೇಕು ಅಂತಾನೆ ಟ್ವಿಸ್ಟ್ ಮಾಡಿ ವೆಸ್ಟ್ ಟು ಈಸ್ಟ್ ಅಥವಾ ಈಸ್ಟ್ ಟು ವೆಸ್ಟ್ ಕ್ರಾನಾಲಜಿಕಲ್ ಆರ್ಡರ್ ಕೇಳಿದ್ರೆ, ಅಂದ್ರೆ ನೀವು ಸೆಟಪ್ ಮಾಡಿ ವೆಸ್ಟ್ ಇಂದ ಈಸ್ಟ್ ಬರ್ತಾ ಹೋಗುತ್ತಂದ್ರೆ ನೋಡಿ, ವೆಸ್ಟ್ ಟು ಈಸ್ಟ್ ಇದೇ ಕ್ರಾನಾಲಜಿಕಲ್ ಆರ್ಡರ್ ಬರುತ್ತೆ. ಮೊಟ್ಟ ಮೊದಲೇ ಬರ್ತಕ್ಕಂಥ ಮೆಸೊಪೊಟೇಮಿಯಾ, ನೆಕ್ಸ್ಟ್ ಬರೋದು ಈಜಿಪ್ಟು, ನೆಕ್ಸ್ಟ್ ಬರೋದು ಸಿಂಧು, ನೆಕ್ಸ್ಟ್ ಬರ್ತಕ್ಕಂಥ ಚೀನ್ ನಾಗರಿಕತೆ. ಪಶ್ಚಿಮದಿಂದ ಪೂರ್ವದೆಡೆ ನಾನು ಹೇಳ್ತಾ ಇರೋದು ಇವಾಗ. ಓಕೆ, ಡನ್. ಈ ಎಲ್ಲಾ ನಾಗರಿಕತೆಗಳು ಕೂಡ ಅಷ್ಟೇ ಒಂದಲ್ಲ ಒಂದು ನದಿಯ ತೀರದಲ್ಲೇ ಉಗಮ ಆಗಿರ್ತಕ್ಕಂಥದ್ದು. ಯಾಕೆ? ಕ್ವಶನ್ ಮಾರ್ಕ್. ಯಾಕೆ ಎಲ್ಲಾ ನಾಗರಿಕತೆಗಳು ಕೂಡ ಇಲ್ಲಿ ಒಂದು ನದಿ ತೀರದಲ್ಲೇ ಕಂಡು ಬರುತ್ತೆ? ನಾವೆಂತ ಕರಿತಾ ಹೋಗ್ತೀವಿ, ಪಂಚಭೂತಗಳು ಅಂತ ಕರೀತಕ್ಕಂಥದ್ದು. ಪಂಚಭೂತಗಳಲ್ಲಿ ನಮಗೆ ನೀರು ಕಂಡು ಬರುತ್ತೆ, ಬೆಳಕು ಕಂಡು ಬರುತ್ತೆ, ವಾಯು ಕಂಡು ಬರುತ್ತೆ ಅಲ್ವಾ. ಸೊ ನಾವು ಪಂಚಭೂತಗಳಿಂದ ಕರಿತಾ ಹೋಗ್ತೀವಿ. ಈ ಎಲ್ಲಾ ಪಂಚಭೂತಗಳು ನಿಮ್ಗೆ ಎಲ್ಲಿ ಸಿಗುತ್ತೆ? ನದಿ ತೀರದಲ್ಲಿ ಸಿಗ್ತಕ್ಕಂಥದ್ದು. ಹೌದು, ನದಿ ತೀರದಲ್ಲಿ ನಿಮ್ಗೆ ಗಾಳಿ ಸಿಗತ್ತಾ, ನೀರ್ ಸಿಗತ್ತಾ, ಭೂಮಿ ಸಿಗತ್ತಾ, ಅದೇ ರೀತಿ ಬೆಳಕು ಸಿಗತ್ತಾ? ಸೊ ಈ ರೀತಿಯಾಗಿ ಏನಾಗ್ತಾ ಹೋಗುತ್ತೆ, ಆ ಪಂಚಭೂತಗಳನ್ನ, ದ 5 ಬೇಸಿಕ್ ಎಸೆನ್ಷಿಯಲ್ಸ್ ನಂಬ್ಕೊಂಡು ಏನ್ ಮಾಡ್ತಾ ಹೋಗ್ತಾರೆ ಈ ನಾಗರಿಕತೆಗಳು. ನೀರಿನ ಒಂದು ಭಾಗದಲ್ಲಿ ತಮ್ಮ ನಾಗರಿಕತೆನಲ್ಲಿ ಸೃಷ್ಟಿ ಮಾಡ್ಕೊಳ್ತಾ ಹೋಗಿದ್ದಾರೆ. ಎಲ್ಲಾ ನಾಗರಿಕತೆಗಳು ಕೂಡ ಅಷ್ಟೇ. ಇನ್ನೊಂದೇನು ಅಂತಂದ್ರೆ, ಸೊ ನೀರಿನ ಹತ್ರ ಮಾಡ್ಕೊಂಡಾಗ ಅವರಿಗೆ ನೀರೇನಾಗಿತ್ತು, ಅತ್ಯಂತ ಒಂದು ಪ್ರಮುಖ ಘಟಕ ಆಗಿತ್ತು, ಅದು ಪ್ರಮುಖ ವಸ್ತು ಆಗಿತ್ತು. ಅದಕ್ಕೋಸ್ಕರನೇ ನದಿಯ ಬಳಿ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ನಾಗರಿಕತೆಗಳಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು.
ಅದ್ರಲ್ಲಿ ಮೊದಲನೇ ಬರ್ತಕ್ಕಂಥ ಮೆಸೊಪೊಟೇಮಿಯನ್ ನಾಗರಿಕತೆ. ಈ ಒಂದು ನಾಗರಿಕತೆ ಒಂದು ಟೈಗ್ರಿಸ್ ಮತ್ತೆ ಯುಫ್ರೆಟಿಸ್ ಅಂತ ಕರಿತೀವಿ ಈ ಒಂದು ನದಿಯ ತೀರದಲ್ಲಿ ಕಂಡು ಬಂದ್ರೆ, ಇನ್ನು ಈಜಿಪ್ಟ್ ನಾಗರಿಕತೆ ಬಂದು ನಾವು ಮೇಜರ್ ಆಗಿರ್ತಕ್ಕಂಥ ಒಂದು ನೈಲ್ ನದಿ. ಸೊ ಪ್ರಪಂಚದಲ್ಲೇ ಅತ್ಯಂತ ಉದ್ದವಾಗಿರ್ತಕ್ಕಂಥ ನದಿ ಅದು ಅಂತಂದ್ರೆ ನಾವು ನೈಲ್ ನದಿ ಅಂತ ಕರಿತೀವಿ. ಇಟ್ ಹ್ಯಾಸ್ ಎ 2 ನೈಲ್ಸ್, ಒಂದು ಬ್ಲೂ ನೈಲ್ ಮತ್ತೆ ವೈಟ್ ನೈಲ್ ಅಂತ ಕರಿತೀವಿ. ಒಂದು ಲೇಕ್ ವಿಕ್ಟೋರಿಯಿಂದ ಅರ್ಜೆಂಟ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ದೇ ಸ್ಟಾರ್ಟ್ ವಿತ್ ದ ಈಜಿಪ್ಟ್ ನ ಒಂದು ದ ಬ್ಲಡ್ ಲೈನ್ ರಿವರ್ ಅಂತಂದ್ರೆ ನಾವು ನೈಲ್ ನದಿಗೆ ಇಲ್ಲಿ ಕರಿತಕ್ಕಂಥದ್ದು. ಅಂಡ್ ಫೈನಲ್ ಆಗಿ ಮೆಡಿಟರೇನಿಯನ್ ಸಮುದ್ರದಲ್ಲಿ ಎಂಡ್ ಆಗೋದ್ರ ಮೂಲಕ ಇಲ್ಲಿ ನೈಲ್ ನದಿ ಏನ್ ಮಾಡುತ್ತೆ, ತನ್ನ ಒಂದು ತನ್ನ ಬೇಸಿನ್ ನೀರಿನಲ್ಲಿ ಸೊ ಮೆಡಿಟರೇನಿಯನ್ ಸಮುದ್ರದ ಜೊತೆಗೆ ಇಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು. ಇನ್ನ ನಾವು ಚೀನಾ ನಾಗರಿಕತೆ ಅಂತ ಕರೀತಾ ಹೋಗ್ತೀವಿ, ಅದುವೇ ಯೆಲ್ಲೋ ರಿವರ್. ಸೊ ಚೀನಾ ನಾಗರಿಕತೆ ಬಂದು ಯೆಲ್ಲೋ ರಿವರ್ ನ ಮೇಲೆ ಇಲ್ಲಿ ಇರ್ತಕ್ಕಂಥದ್ದು. ಸೊ ಇದಿಷ್ಟು ಕೂಡ ಒಂದು ಬೇಸಿಕ್ ಇನ್ಫಾರ್ಮೇಶನ್. ಹಾಗಿದ್ರೆ ನಮ್ಮ ನಾಗರಿಕತೆ ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂತು? ಈ ಎಲ್ಲಾ ನಾಗರಿಕತೆಗಳ ಕಂಪಾರಿಸನ್ ಮಾಡಿದ್ರೆ ಸಿಂಧು ನಾಗರಿಕತೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಪೆಷಾಲಿಟಿ ಇದೆ. ಏನಪ್ಪಾ ಅದು ಸ್ಪೆಷಾಲಿಟಿ ಅಂತ ಕೇಳಿದ್ರೆ ಅದುವೇ ಟೌನ್ ಪ್ಲಾನಿಂಗ್ ಸಿಸ್ಟಮ್. ಅಂದ್ರೆ ನಗರೀಕರಣ ನಾವಿಲ್ಲಿ ಫೇಮಸ್ ಆಗಿರ್ತಕ್ಕಂಥವ್ರು ಯಾರು? ಈ ಹರಪ್ಪ ನಾಗರಿಕತೆ ಮತ್ತೆ ನಾವಿಲ್ಲಿ ಈ ಒಂದು ಅದು ದಟ್ ಇಸ್ ವಾಟ್ ವಿ ಸೆಡ್. ಬೇರೆ ನಾಗರಿಕತೆ ಕಂಪಾರಿಸನ್ ಮಾಡಿದ್ರೆ ನಮ್ಮ ಹರಪ್ಪ ನಾಗರಿಕತೆ ಅನ್ನೋದೇ ಅತ್ಯಂತ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾ ನಾವಿಲ್ಲಿ ನೋಡಿರ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಹರಪ್ಪ ನಾಗರಿಕತೆ ಅಥವಾ ಸಿಂಧು ನಾಗರಿಕತೆ ಯಾವ ರೀತಿಯಾಗಿ ಆರಿಜಿನೇಟ್ ಆಯಿತು? ಸೊ 1853ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಾರ್ಡ್ ಡಾಲ್ಹೌಸಿ, ಹಿ ವಾಸ್ ಅ ವೈಸರಾಯ್ ಆಗಿರ್ತಾರೆ. ಅವ್ರೇನ್ ಮಾಡ್ತಾ ಹೋಗ್ತಾರೆ, ಗವರ್ನರ್ ಜನರಲ್ ಆಗಿರ್ತಾರೆ. ಅವ್ರೇನ್ ಮಾಡ್ತಾರೆ, ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ರೈಲ್ವೆ ಹಳಿಗಳಲ್ಲಿ ತಗೊಂಡ್ಬರ್ತಕ್ಕಂಥದ್ದು. ಅದನ್ನ ಸಕ್ಸಸ್ಫುಲ್ ಆಗಿ ಮುಂಬೈ ಟು ಥಾಣೆ ಬಳಿ ಏನ್ ಮಾಡ್ತಾರೆ, ರೈಲ್ವೆ ಹಳಿಗಳನ್ನ ಹಾಕ್ತಾರೆ. ಸೊ ಸಕ್ಸಸ್ಫುಲ್ ಆಗಿ ಕ್ಲಿಕ್ ಕೂಡ ಆಗುತ್ತೆ ಅದು. ನಂತರದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಆ ಒಂದು ರೈಲ್ವೆ ಕಾನ್ಸೆಪ್ಟ್ ನ ಇಡೀ ಭಾರತದಾದ್ಯಂತ ಏನ್ ಮಾಡ್ತಾ ಹೋಗ್ತಾರೆ, ಅದನ್ನ ಪಸರಿಸ್ತಾ ಹೋಗ್ತಾರೆ, ಮೀನ್ಸ್ ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಈ ರೀತಿ ವಿಸ್ತರಣೆ ಮಾಡೋ ಸಂದರ್ಭದಲ್ಲಿ ನಮ್ಮ ಒಂದು ಪಾಕಿಸ್ತಾನದ ಅಂದ್ರೆ ಅವತ್ತಿನ ಪಾಕಿಸ್ತಾನ ಏನಾಗಿತ್ತು, ಭಾರತದ ಒಂದು ಭಾಗನೇ ಆಗಿದ್ದು. ಅಂಡ್ ಅವತ್ತಿನ ಒಂದು ಭಾರತದಲ್ಲಿ ನಥಿಂಗ್ ಬಟ್ ಇವತ್ತಿನ ಒಂದು ಪಾಕಿಸ್ತಾನ ಏನ್ ಮಾಡ್ತಾ ಹೋಗ್ತಾರೆ, ಎಸ್ಪೆಷಲಿ ಸಿಂಧ್ ಪ್ರಾಂತ್ಯ ಅಂತ ಕರಿತೀವಿ. ಈ ಸಿಂಧ್ ಪ್ರಾಂತ್ಯಗಳು ಏನ್ ಮಾಡ್ತಾ ಹೋಗ್ತಾರೆ, ರೈಲ್ವೆ ಹಳಿಗಳನ್ನ ಹಾಕ್ತಾ ಇರ್ತಾರೆ. ಈ ರೀತಿ ರೈಲ್ವೆ ಹಳಿಗಳನ್ನ ಹಾಕ್ಬೇಕಾದ್ರೆ ಸೊ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ಆ ಸಿಂಧ್ ಪ್ರಾಂತ್ಯದಲ್ಲಿ ಏನಾಗ್ತಾ ಹೋಗುತ್ತೆ, ಕೆಲವೊಂದು ಪುಟ್ಟ ಬಾಲಕರು, ಕೆಲವು ಮನುಷ್ಯರು ಏನ್ ಮಾಡ್ತಾ ಹೋಗ್ತಾರೆ, ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಇಟ್ಟಿಗೆಗಳನ್ನ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ತಗೊಂಡೋಗ್ತಾ ಇರ್ತಾರೆ. ಆಲ್ ಆರ್ ದ ಬರ್ನ್ಡ್ ಬ್ರಿಕ್ಸ್, ಸುಟ್ಟ ಒಂದು ಇಟ್ಟಿಗೆಗಳು, ಬಟ್ ತುಂಬಾ ಕ್ವಾಲಿಟಿ ಆಗಿದ್ವು ಅವು. ಸೊ ಅದನ್ನು ಗಮನಿಸಿರ್ತಕ್ಕಂಥ ಒಬ್ಬ ಅಧಿಕಾರಿ ಏನ್ ಮಾಡ್ತಾ ಹೋಗ್ತಾರೆ, ಆ ಒಂದು ವ್ಯಕ್ತಿಗಳಿಗೆ ಕೇಳಿದಾಗ, ಇಲ್ಲ ನೀವು ತಯಾರು ಮಾಡ್ತಿದ್ದೀರಾ? ನಾವೇನ್ ತಯಾರು ಮಾಡ್ತಿಲ್ಲ ಸ್ವಾಮಿ, ನಮಗಲ್ಲಿ ಸಿಗ್ತಾ ಇದೆ, ನಾವು ತಗೊಂಬಂದ್ರೆ ಇಟ್ಕೊಳ್ತಾ ಇದೀವಿ. ಹೌದಾ, ಎಲ್ಲಿ ಸಿಗ್ತಾ ಇದೆ ಅಂತಂದಾಗ ಆ ಆಫೀಸರ್ನ ಕರ್ಕೊಂಡೋಗಿ ಆ ಜಾಗವನ್ನ ತೋರಿಸ್ತಾರೆ. ಅಂಡ್ ನಂತರದಲ್ಲಿ ಆ ಜಾಗದ ಬಗ್ಗೆ ಕುರಿತು ಏನ್ ಮಾಡ್ತಾರೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಸೆಟಪ್ ಮಾಡ್ತಾರೆ. ಅಂಡ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮೂಲಕ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತ ಕರಿತೀವಿ, ಅವ್ರು 1862ರಲ್ಲಿ ಈ ಪುರಾತತ್ವ ಒಂದು ಸರ್ವೇಕ್ಷಣೆ ಇಲಾಖೆ ಒಂದು ಗವರ್ನರ್ ಜನರಲ್ ಆಗಿ ಅದು ಡೈರೆಕ್ಟರ್ ಜನರಲ್ ಆಗಿ ನೇಮಕ ಆಗ್ತಾರೆ. ನಂತರದಲ್ಲಿ ಈ ಒಂದು ಪ್ರದೇಶದಲ್ಲಿ ಉತ್ಖನನ ಸ್ಟಾರ್ಟ್ ಮಾಡೋದ್ರ ಮೂಲಕ ಭಾರತದಲ್ಲಿ ದ ಫಾದರ್ ಆಫ್ ಆರ್ಕಿಯಾಲಜಿ ಅಂತೇಳಿ ನಾವು ಅಲೆಕ್ಸಾಂಡರ್ ಇಲ್ಲಿ ಕರಿತಕ್ಕಂಥದ್ದು. ಅಂಡ್ ಈ ಒಂದು ನಾಗರಿಕತೆ ಏನಾಗಿದೆ, ಸಿಂಧು ನದಿ ಮೇಲೆ ಇರ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ ಅವತ್ತಿನ ಕಾಲ ಸಿಂಧು ರಿವರ್ಗೆ ನಾವು ಇಂಡಸ್ ರಿವರ್ ಅಂತ ಕರಿತಾ ಇದ್ವಿ. ಈ ಒಂದು ಹರಪ್ಪ ನಾಗರಿಕತೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕರಿತೀವಿ. ಹಾಗಿದ್ರೆ ಯಾರು ಈ ಮಾತನ್ನ ಕರೆದರು ಅಂತಂದ್ರೆ ಅದುವೇ ಜಾನ್ ಮಾರ್ಷಲ್ ಅಂತ ಕರಿತೀವಿ. ಅವರು ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ, ಈ ಸಿಂಧು ನಾಗರಿಕತೆ ಒಂದು ಪದವನ್ನ ಇಲ್ಲಿ ಬಳಸ್ತಕ್ಕಂಥದ್ದು. ಹಾಗಿದ್ರೆ ಈ ರೀತಿ ಇರ್ತಕ್ಕಂಥ ನಮ್ಮ ಒಂದು ಹರಪ್ಪ ನಾಗರಿಕತೆ ತನ್ನ ಒಂದು ಎಕ್ಸ್ಟೆನ್ಷನ್ ನೋಡ್ತಾ ಹೋಗೋಣ. ಸೊ ಒಂದ್ ತಿಳ್ಕೊಳ್ಳಿ, ಬೇಸಿಕ್ ಇನ್ನೊಂದು ಕ್ವಶನ್ ಕೇಳ್ತಾ ಹೋಗ್ತಾನೆ. ಇಲ್ಲಿರ್ತಕ್ಕಂಥ ಸೈಟ್ಗಳು ನೋಡಿ, ಇವಾಗ ಬೆಸ್ಟ್ ಎಕ್ಸಾಂಪಲ್ ಹರಪ್ಪ ಇರ್ಬೋದು, ಮಾಂಡಾ ಇರ್ಬೋದು, ರೋಪಾರ್ ಇರ್ಬೋದು, ಬನವಳಿ ಇರ್ಬೋದು, ರಾಕಿಗರಿ, ಕಾಲಿಬಂಗನ್, ಕೊಡ್ಜಿ, ಚಾನುದಾರೋ, ಮೊಹೆಂಜದಾರೋ, ಬಾಲಾಕೋಟ್, ಅಲಾದಿನೋ, ದೊಲಾವೀರ, ಸುರ್ಕೊಡ್ಡ, ಅದೇ ರೀತಿಯಾಗಿ ಸುಕ್ತಗೆಂದಾರ್ ಅಂಡ್ ಅದೇ ರೀತಿಯಾಗಿ ಫತಾನಿ. ಸೊ ಈ ರೀತಿ ಇರ್ತಕ್ಕಂಥದ್ದು. ನಾನು ಯಾಕೆ ಎಲ್ಲ ಹೇಳ್ತಿದ್ದೀನಿ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಕೇಳ್ತಾನೆ, ವಿಚ್ ಅಮಾಂಗ್ ದ ಫಾಲೋವಿಂಗ್ ಸೈಟ್ಸ್ ವಾಸ್ ನಾಟ್ ಲೊಕೇಟೆಡ್ ಇನ್ ಇಂಡಿಯಾ? ಈ ಕೆಳಗಿನ ಯಾವ ಹರಪ್ಪ ನಾಗರಿಕತೆ ತಾಣಗಳು ಭಾರತದಲ್ಲಿ ಕಂಡು ಬಂದಿಲ್ಲ? ಇನ್ನೂ ಸ್ಪೆಸಿಫಿಕ್ ಆಗಿ ಗುಜರಾತ್ ಅಲ್ಲಿ ಕಂಡು ಬಂದಿಲ್ಲ, ಹರಿಯಾಣದಲ್ಲಿ ಕಂಡು ಬಂದಿಲ್ಲ, ರಾಜಸ್ಥಾನದಲ್ಲಿ ಕಂಡು ಬಂದಿಲ್ಲ. ಬಟ್ ಇವಕ್ಕೆ ಅವ್ನು ಬರೀ ಡೈರೆಕ್ಟ್ ಕ್ವಶನ್ ಕೇಳಿರಲ್ಲ, ಜೊತೆಗೆ ಎ ಮತ್ತು ಬಿ ಮಾತ್ರ, ಎ ಮತ್ತು ಸಿ ಮಾತ್ರ, ಬಿ ಮತ್ತು ಸಿ ಮಾತ್ರ, ಎ ಬಿ ಸಿ ಈ ರೀತಿ ಏನ್ ಮಾಡ್ತಾ ಹೋಗ್ತಾನೆ, ಟಾರ್ಗೆಟ್ ಮಾಡ್ತಕ್ಕಂಥ ಸ್ನೇಹಿತರೆ. ಸೊ ಕೇರ್ಫುಲ್ ಆಗಿರಿ. ಅಂಡ್ ನಮ್ಮ ಒಂದು ಹರಪ್ಪ ನಾಗರಿಕತೆ ಒಂದು ಎಕ್ಸ್ಟೆನ್ಷನ್ ನೋಡೋದಾದ್ರೆ ಸೊ ಮೇಜರ್ ಆಗಿ ಉತ್ತರ ತೀರದಲ್ಲಿ
ದ ನಾರ್ಥನ್ ಮೋಸ್ಟ್ ಪಾಯಿಂಟ್ ಈಸ್ ಅಬೌಟ್ ದ, ಅದುವೇ ನಾವು ಜಮ್ಮು ಕಾಶ್ಮೀರದ ಒಂದು ಮಂಡ ಅಂತ ಕರಿತೀವಿ. ಇನ್ನ ದಕ್ಷಿಣ ತೀರದಲ್ಲಿ ಮಹಾರಾಷ್ಟ್ರದ ಒಂದು ದೈಮಾಬಾದ್ ಅಂತ ಕರಿತೀವಿ. ಇದು ಸದರ್ನ್ ಮೋಸ್ಟ್ ಎಕ್ಸ್ಟೆನ್ಷನ್ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ದಟ್ ಈಸ್ ಈಸ್ಟರ್ನ್ ಮೋಸ್ಟ್, ಯುಪಿಯ ಒಂದು ಆಲಂಗೀರ್ಪುರ್ ಅಂತ ಕರಿತೀವಿ. ಅದೇನಾಗಿದೆ, ಒಂದು ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಗಿದೆ. ಇನ್ನು ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಬಂದು ಸುಕ್ತಗೆಂದರ್, ಈ ಪಾಕಿಸ್ತಾನ ಮತ್ತೆ ಇರಾನ್ ಬಾರ್ಡರ್ ಅಲ್ಲಿ ಈ ಸಿಟಿ ಕಂಡು ಬರುತ್ತೆ. ಬಟ್ ಇದು ಪಾಕಿಸ್ತಾನದಲ್ಲೇ ಇರೋದು. ಬಟ್ ಇಟ್ ವಾಸ್ ಲೊಕೇಟೆಡ್ ಆನ್ ದ ಬಾರ್ಡರ್ ಬಿಟ್ವೀನ್ ದ ಇರಾನ್ ಆಸ್ ವೆಲ್ as ದ ಪಾಕಿಸ್ತಾನ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ದ, ನಾವು ಬೋನ್ ಆಫ್ ಕಂಟೆನ್ಷನ್ ಅಂತ ಕರಿತೀವಿ. ಅಂಡ್ ಆ ಒಂದು ಪೀರಿಯಡ್ ಅಲ್ಲಿ ಈ ಸುಕ್ತಗೆಂದರ್ ಇದು ಕಂಡು ಬರ್ತಕ್ಕಂಥದ್ದು. ಸೊ ಉತ್ತರದ ನಾರ್ಥನ್ ಮೋಸ್ಟ್ ಪಾಯಿಂಟ್ ಅದು ಮಂಡ ಆಫ್ ಜಮ್ಮು ಕಾಶ್ಮೀರ್, ಸದರ್ನ್ ಮೋಸ್ಟ್ ಪಾಯಿಂಟ್ ಬಂದು ದೈಮಾಬಾದ್ ಆಫ್ ಮಹಾರಾಷ್ಟ್ರ, ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಬಂದು ಆಲಂಗೀರ್ಪುರ್ ಆಫ್ ಯುಪಿ, ಅಂಡ್ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಬಂದು ಸುಕ್ತಗೆಂದರ್ ಆಫ್ ದ ಪಾಕಿಸ್ತಾನ್. ಸೊ ಈ 4 ಕೂಡ ಏನಾಗಿದೆ, ನಮ್ಮ ಒಂದು ಇವತ್ತಿನ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನ ಒಂದು ಡೈರೆಕ್ಷನ್ಸ್ ನ ಇಲ್ಲಿ ಹೇಳ್ತಕ್ಕಂಥದ್ದು.